ನಾನಾ ಕಾರಣಗಳಿಂದ ಅಮರಣಾಂತಿಕ ಉಪವಾಸ ಸತ್ಯಾಗ್ರಹಕ್ಕೆ ಬ್ರೇಕ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಲೋಕಾಪುರದಿಂದ ರಾಮದುರ್ಗ ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳದೇ ಇರುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಆಗಸ್ಟ್ 11ರಿಂದ ಪಟ್ಟಣದ ಮಿನಿ ವಿಧಾನಸೌಧದ ಎದುರು ಅಮರಣಾಂತಿಕ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಸಂಘಟನೆಯ ಅಧ್ಯಕ್ಷ BU ಬೈರಕ್ತಾರ್ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ರೈಲ್ವೆ ಮಂತ್ರಿಗಳು ಹೋರಾಟದ ಸ್ಥಳಕ್ಕೆ ಆಗಮಿಸಿ ಯೋಜನೆ ಪ್ರಾರಂಭಕ್ಕೆ ಕ್ರಮ ತೆಗೆದುಕೊಳ್ಳುವವರೆಗೂ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಹೇಳಿಕೆ ನೀಡಿದರು. ಅದರ ಭಾಗವಾಗಿ ಇಂದು ಮತ್ತೆ ಸುದ್ದಿಗೋಷ್ಠಿ ನಡೆಸಿ ಉಪವಾಸ ಸತ್ಯಾಗ್ರಹಕ್ಕೆ ಬ್ರೇಕ್ ಬಿದ್ದಿದೆ. ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಮಾರ್ಗದರ್ಶನದಲ್ಲಿ ರೈಲ್ವೆ ಹೋರಾಟಕ್ಕೆ ಸರ್ವ ಸಂಘಟನೆ ಹೋರಾಟದಲ್ಲಿ ಎಲ್ಲರನ್ನೂ ಭಾಗವಹಿಸುವಂತೆ ಮನವಿ ಮಾಡುತ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಮುಖಂಡರಾದ ಶಶಿಕಾಂತ್ ನೆಲ್ಲೂರ್ ಮತ್ತು BU ಬೈರಕ್ದಾರ್ ಮಾತನಾಡಿ ಆಮರಣಾಂತಿಕ ಉಪವಾಸ ಸತ್ಯಾಗ್ರಹ ಮುಂದೆ ಹಾಕಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಶ್ರೇಯಸ್ ವಾಲಿ, ಲಕ್ಷ್ಮಣ್ ರಾಯಬಾಗ್, ಮಂಜುನಾಥ್ ಮಾದರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ನಾವು ಇದು ಪ್ರೆಸ್ ಮೀಟ್ ಮಾಡಿದ ಉದ್ದೇಶ ಅಂತಂದ್ರೆ ನಾಳೆಯಿಂದ ಏನು ಉಪವಾಸ ಕುಂಡಿರಬೇಕು ಅಂತ ಮಾಡಿದ್ದೀವಿ ರೈಲ್ವೆ ಹೋರಾಟ ಸಲುವಾಗಿ ಅದನ್ನು ಕಾರಣಾಂತರಗಳಿಂದ ಮುಂದೆ ಹಾಕಿವಿ. ಒಂದನೇದ್ದು ಅಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಸ್ವಲ್ಪ ಪ್ರವಾಸದಲ್ಲೇ ಇರುವುದರಿಂದ ಅವರು ಇಲ್ಲಿ ರಾಮದುರ್ಗಕ್ಕೆ ಬರಲ್ಲ ಆಗುವುದಿಲ್ಲ. ಒಂದನೇದ್ದು. ಎರಡನೇದು, ಈಗ ಹಬ್ಬ ಎಲ್ಲರಿಗೂ ಹಬ್ಬ ಮುಖ್ಯ, ಹೀಗಾಗಿ ಬೇರೆ ಬೇರೆ ಊರಿಗೆ ಹೋಗಿಬಿಟ್ಟಿರ್ತಾರೆ. ಆಮೇಲೆ ಮುಖ್ಯವಾಗಿ ಅಂದ್ರೆ ಆಗಸ್ಟ್ 15 ಇರೋದ್ರಿಂದ ಈ ಸಮಯದಲ್ಲಿ ಈ ಸತ್ಯಾಗ್ರಹ ಬೇಡ ಅಂತ ಅನ್ನೋದು ಒಂದು ತಹಸೀಲ್ದಾರ್ ಸರ್ ಅದು ಹೇಳಿದರು. ಹೀಗಾಗಿ ಇದನ್ನು ಕಾರಣಾಂತರಗಳಿಂದ ಮುಂದೆ ಹಾಕೀವಿ. ಮತ್ತು ಎಲ್ಲರೂ ಒಗ್ಗಟ್ಟುಗಳು ಎಲ್ಲ ಸಮಾಜದ ಮುಖಂಡರು ಎಲ್ಲ ಹೋರಾಟಗಾರನು ಎಲ್ಲರನ್ನೂ ಕರೆದು ಮತ್ತು ಇದನ್ನು ಮುಂದುವರಿಸ್ತೀವಿ ಅಂತಕೊಂಡು ನಾನು ಈ ಮೂಲಕ ಹೇಳಲು ಇಚ್ಛಿಸುತ್ತೇನೆ. ಇದೇ ಕೆಲಸ ಇದಕ್ಕಿಂತ ಪೂರ್ವದಲ್ಲಿ ನೀವು ಮಾಡಿದರೆ ಏನಾಕಿತ್ತು? ಆ ಪೂರ್ವದಲ್ಲಿ ಮಾಡುವಾಗ ನಮ್ಮ ರಾಜ್ಯಾಧ್ಯಕ್ಷರು ಬರ್ತೇವೆ ಅಂತಂದಿದ್ರು. ಇವತ್ತು ಯಾಕೋ ಸ್ವಲ್ಪ ಮುಂದೆ ಹಾಕ್ರಿ, ನನಗೆ ಕೆಲಸ ಐತಿ ಅಂತಕೊಂಡು ಹೇಳಿದ್ರು. ಅದ್ರ ಸ್ವಲ್ಪ ಮುಂದೆ ಹಾಕಿ. ಹೇಳಿ ಸರ್, ಯಾವ ಕಾರಣಕ್ಕಾಗಿ ತಾವು ಈ ಉಪವಾಸ ಸತ್ಯಾಗ್ರಹವನ್ನು ಇದನ್ನು? ನಾವು ರೈಲ್ವೆ ರಾಮದುರ್ಗ ಹೊಸ ಮಾರ್ಗದಿಂದ ರೈಲ್ವೆ ಮರಜಿನ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈಗ ಹಾಗೆ ಅಧಿಕಾರಿಗಳಿಗೆ ಭೇಟಿಯಾಗಿದ್ದೀವಿ, ಸಚಿವರಿಗೆ ಭೇಟಿಯಾಗಿದ್ದೀವಿ, ನಮ್ಮ ಸ್ನೇಹಿತರು ಕೂಡ ಹೋಗಿ ಭೇಟಿಯಾಗಿದ್ದರು. ಒಂದು ಹಂತಕ್ಕೆ ಬಂದಿದೆ. ಆದರೂ ಕೂಡ ವಿಳಂಬ ಆಗಬಾರ್ದು ಅಂಥೇಳಿ ನಾವು ಒಂದು ಸತ್ಯಾಗ್ರಹವನ್ನು ಉಪವಾಸ ಸತ್ಯಾಗ್ರಹ ಮಾಡಬೇಕಂತ ಉದ್ದೇಶ ಮಾಡಿ ನಾವು ಒಂದು 3-4 ಸರಿ ಮೀಟಿಂಗ್ ಮಾಡಿದ್ದೀವಿ. ಆಮೇಲೆ ಪ್ರೆಸ್ ಮೀಟ್ ಮಾಡಿದ್ದೀವಿ. ಇದ್ರ ಮುಖಾಂತರ ಮನವಿನೂ ಕೊಟ್ಟಿದ್ದೀವಿ. ಆದರೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುತ್ಬುದ್ದೀನ್ ಖಾಜಿ ಅವರು ನಮಗೊಂದು ಸಲಹೆ ಕೊಟ್ಟರು. ಅವರ ಸಲಹೆ ಮೇರೆಗೆ ನಾವು ಅವರಿಗೆ ಹಿರಿಯರಾಗ್ತಾರೆ, ನಮ್ಗೆ ಹೋರಾಟ ಅವ್ರ ಜೊತೆ ಮಾಡಿದ್ವಿ. ಆದರೂ ಅವರು ರೈಲ್ವೆ ಇದ್ರೊಳಗೆ ಪಳಗಿದ್ದಾರೆ ಭಾಳ ಅಂದ್ರೆ ಭಾಳ 30 ವರ್ಷಗಳಿಂದ ಅವರು ಏನು ಹೋರಾಟ ಮಾಡ್ಯಾರ. ಅವ್ರಿಗೆ ನಾವು ವಿರೋಧವಾಗಿ ಏನು ಮಾಡೋಂಗಿಲ್ಲ. ಯಾಕಂದ್ರೆ ನಾವು ಅವ್ರ ಜೊತೆಯಾಗಿ ಅವ್ರ ಶಿಷ್ಯನಾಗಿ ಹೋರಾಟ ಮಾಡಿದ್ದೀನಿ. ಆದರೂ ಕೆಲವು ನಾವು ಮಾಡೀವಿ, ಕೆಲವು ಹೋರಾಟ ಮಾಡ್ತೀವಿ ಅಂತ ಕೆಲವು ವಿಷಯಗಳನ್ನ ನಾವು ಪೂರ್ತಿ ಹೇಳಿಲ್ಲ ಅಂದ್ರೆ ನಮ್ಮದು ತಪ್ಪಾಗಿರ್ಬೋದು. ಅವರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಲಿಲ್ಲ. ಆದರೂ ಮಾಡಿರಿ ಬರ್ತೀವಿ ಅಂದಿದ್ರು ಅವರು. ನಾನು ಏನೋ ಮಾಡಿದ್ರು ಬರ್ತೀನಿ, ಯಾರೇ ಕರೆದ್ರು ಬರ್ತೀನಿ, ನಮ್ಮದು ಉದ್ದೇಶನ ರೈಲ್ವೆ ತರಿಸೋದು ಅಂತ ಹೇಳಿದರು. ಅವ್ರಿಗೆ ಅನಂತ ಧನ್ಯವಾದಗಳು. ಆದರೆ ನಾವು ಈ ಸರಣಿ ಹಬ್ಬಗಳು ಬಂದವ. ಆಮೇಲೆ ಆಗಸ್ಟ್ 15 ಇರೋದ್ರೆ ನಾವು ದೇಶಾದ್ಯಂತ ಹಬ್ಬನ ಧ್ವಜ ಹಾರಿಸಿ ಸಂಭ್ರಮ ಆಚರಿಸ್ತಿರ್ತಾರೆ. ನಾವು ಇಲ್ಲಿ ಸತ್ಯಾಗ್ರಹ ಕುಂದೂರಿಂದ ತಪ್ಪಾಗ್ತೈತೆ ಅಂತ ನಮ್ಮ ಹಿತೈಷಿಗಳು ಹಿರಿಯವರು ಹೇಳೋದ್ರಿಂದ ಅವ್ರ ಮಾತಿಗೆ ಬೆಲೆ ಕೊಟ್ಟು ಆಮೇಲೆ ನಮ್ಮ ಕುತುಬುದ್ದೀನ್ ಖಾಜಿ ಅವರು ನೀವು ಈ ಮುಂದೂಡ್ರಿ, ಆಮೇಲೆ ನಾಳೆ ಮುಂದಿನ ವಾರದಾಗ ನಾನು ರಾಮದುರ್ಗ ಬರ್ತೀನಿ, ಎಲ್ಲ ಸ್ನೇಹಿತರನ್ನು ಎಲ್ಲರಿಗೂ ಸೇರಿಸಿ ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡೋಣ. ಜಿಲ್ಲಾದ್ಯಂತ ಹೋರಾಟ ಮಾಡೋಣ. ಈ ರಾಮದುರ್ಗ ಅಷ್ಟೇ ಅಂತ ಕುಂದ್ರಬೇಡ್ರಿ, ಬೆಳಗಾವಿ ಜಿಲ್ಲಾದ್ಯಂತ ನಾವು ಮಾಡೋಣ ಅಂತ ಹೇಳಿದರು. ಅದು ನಾನು ಅವರಿಗೆ ಮಾತಿಗೆ ಗೌರವ ಕೊಟ್ಟೆ. ಅವ್ರು ನನ್ನ ಹಿರಿಯವರು, ಅವರಿಗೆ ಅವರ ಆದೇಶ ಮೇರೆಗೆ ನಾನು ಒಪ್ಪಿಕೊಂಡು ಮುಂದೆ ಇದು ಹೋರಾಟ ನಿಲ್ಲಂಗಿಲ್ಲ, ಹೋರಾಟ ಮುಂದುವರಿಯುವುದು. ಉಪವಾಸ ಸತ್ಯಾಗ್ರಹ ಮುಂದೆ ಅವ್ರ ಹಿರಿಯರಿಗೆ ಎಲ್ಲ ಸಮಕ್ಷಮವಾಗಿ ಎಲ್ಲ ಸಂಘಟನೆಯವ್ರು ಕರೆದು ಅವರಿವರನ್ನದೇ ಭೇದ ಭಾವ ಬಿಟ್ಟು ಎಲ್ಲರನ್ನೂ ಕರೆಸಿ ನಾನು ಮೀಟಿಂಗ್ ತೊಗೋತೀನಿ ಅಂತ ನಮ್ಮ ಕುತುಬುದ್ದೀನ್ ಖಾಜಿ ಸಾಹೇಬ್ರು ಹೇಳ್ಯಾರ. ಅವ್ರ ಮಾತಿಗೆ ಬೆಲೆ ಕೊಟ್ಟಿದ್ದೀವಿ. ಅವರು ಮುಂದೆ ವಾರದಾಗ ಬರ್ತೀವಿ ಅಂದಾರೆ ರಾಮದುರ್ಗಕ್ಕೆ. ಬಂದು ಎಲ್ಲರೂ ಸೇರಿಸಿ ಮುಂದೆ ಯಾವಾಗ ಮಾಡಬೇಕು, ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ಅವ್ರು ಚರ್ಚೆ ಮಾಡೋಣ ಅಂತ ಹೇಳ್ಯಾರ. ಅವ್ರಿಗೆ ಮಾತಿಗೆ ನಾವು ಗೌರವ ಕೊಟ್ಟು ನಾಳೆ ಇರುವಂಥ ಉಪವಾಸ ಸತ್ಯಾಗ್ರಹನ ಮುಂದೂಡೀವಿ. ತಮ್ಮೆಲ್ಲರಿಗೂ ಧನ್ಯವಾದ. ಈಗಾಗಲೇ 11ಕ್ಕೆ ಅಂತೇಳಿ ತಾವು ಉಪವಾಸ ಸತ್ಯಾಗ್ರಹ ಕೂಡ್ತೀನಿ ಅಂತೇಳಿ ಹೇಳಿ ಎಲ್ಲ ಕಡೆ ಮನವಿನೂ ಕೊಟ್ಟಿರಿ, ಪ್ರೆಸ್ ಮೀಟ್ ಮಾಡಿರಿ, ಎಲ್ಲ ಕಡೆ ವೈರಲ್ ಮಾಡಿದ್ರಿ. ಈ 11ನೇ ದಿನಾಂಕ ರಾಜ್ಯಾಧ್ಯಕ್ಷರನ್ನ ಪರ್ಮಿಷನ್ ಇಲ್ಲದೆ ಯಾಕೆ ನೀವು ಇದನ್ನು ಮಾಡಿದ್ರಿ? ನಾವು ಪರ್ಮಿಷನ್ ಅಂತ ಕೇಳಿಲ್ಲ, ಬರ್ರಿ ಹಿಂಗೆ ಮಾಡಾಕತ್ತೀವಿ ಅಂತ ಅಷ್ಟೇ ಅಂದಿದ್ದೀವಿ. ಅದು ನಮ್ಮದು ಮಿಸ್ಟೇಕ್ ಇರ್ಬೋದು.
ಬರ್ರಿ ಅಂತ ಹೇಳಿದ್ರು. ಅವರು ನೋಡೋಣ ಬರ್ತೀನಿ ಒಟ್ಟು ಮಾಡಿರಿ ಅಂತಂದರು. ಯಾರು ಕರೆದ್ರು ಬರ್ತೀವಿ, ಒಟ್ಟು ರೈಲ್ವೆ ಬೇಕು. ರಾಮದುರ್ಗ ಸವದತ್ತಿ ಮಾರ್ಗಕ್ಕೆ ಅವಶ್ಯಕತೆ ಐತಿ. ನಾನು ಕುರ್ಚಿ ಬಾಗಲಕೋಟೆ ನನ್ನ ಜೊತೆ ನೀವು ಮಾಡಿರಿ, ಕುರ್ಚಿ ಬಾಗಲಕೋಟೆ ಆಗಿದೆ, ಇಲ್ಲೂ ಆಗಲಿ, ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ, ಯಾರು ಕರೆದು ಬರ್ತೀನಿ ಅಂತಂದರೆ. ಆದರೂ ಕೂಡ ಒಂದು ಕಿವಿ ಮಾತು ಹೇಳಿದ್ದಾರೆ, ಎಲ್ಲರ ಜೊತೆ ಕೂಡಿ ಮಾಡೋಣ, ನೀವು ಸ್ವಲ್ಪ ನನ್ನ ಮಾತಿಗೆ ಬೆಲೆ ಕೊಟ್ಟು ನಡ್ರಿ, ನಿಮ್ಮ ಇದ್ರೊಳಗೆ ಎಲ್ಲರೂ ಸೇರಿಸಿ ಮಾಡ್ತೀನಿ ಅಂತೀನಿ ಹಿರಿಯರು ಹೇಳಿದರು, ರಾಜಿಯವರು ಹೇಳಿದರು. ಅವ್ರ ಮಾತಿಗೆ ನಾವು ಗೌರವ ಕೊಡ್ತೀನಿ, ಹಿಂದೂ ಕೊಟ್ಟಿದ್ದೀನಿ, ಇವತ್ತು ಕೊಡ್ತಾ ಇದ್ದೀನಿ, ಮುಂದಾದರೂ ಗೌರವ ಕೊಡ್ತೀನಿ. ಅವರ ಆದೇಶ ಮೇರೆಗೆ ನಾವು ಮುಂದೆ ಹಾಕಿ ಅವ್ರ ಜೊತೆ ಎಲ್ಲರೂ ಸೇರಿಸಿ ಎಲ್ಲರ ಜೊತೆ ನಾವು ಹೋರಾಟ ಮಾಡಲಿಕ್ಕೆ ಇಚ್ಛೆಪಡ್ತೀವಿ.